ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲಕ್ಷ್ಮಣ್. ನೀವು ನೋಡ್ತಾ ಇದ್ದೀರಾ ಲಕ್ಷ್ಮಣ್ ಟೆಕ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪಟ್ಟಿಯ ಕುರಿತು ಮಾಹಿತಿಯನ್ನು ನೀಡಲಿದ್ದೇನೆ. ಸ್ನೇಹಿತರೆ, ಯಾರೆಲ್ಲ 2026-27ನೇ ಸಾಲಿನ ಮೊರಾರ್ಜಿ ಶಾಲೆಗೆ ಪ್ರವೇಶವನ್ನು ಪಡೆಯಲು ಕಾಯುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಈ ಒಂದು ಮಾಹಿತಿ ತುಂಬ ಮುಖ್ಯವಾಗಿರುತ್ತೆ. ಸ್ನೇಹಿತರೆ, ಏನಪ್ಪ ಅಂತಂದರೆ, ಕ್ರೈಸ್ ಬಿಡುಗಡೆ ಮಾಡಿರುವ ಮಾಹಿತಿ ಪುಸ್ತಕದ ಪ್ರಕಾರ ಇದೇ ತಿಂಗಳ ಅಂದರೆ ಏಪ್ರಿಲ್ ತಿಂಗಳ ಮೊದಲನೇ ವಾರ ಅಥವಾ ಎರಡನೇ ವಾರದ ಒಳಗೆ ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಬಿಡುಗಡೆ ಮಾಡಬೇಕಾಗಿತ್ತು. ಆದರೆ EMRS ವಸತಿ ಶಾಲೆಗಳ ಲಿಸ್ಟನ್ನು ಬಿಡುಗಡೆ ಮಾಡಲಾಗಿದೆ. ಆ ಶಾಲೆಗಳಲ್ಲಿ ಪ್ರವೇಶ ಚಾಲ್ತಿಯಲ್ಲಿದ್ದು, ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಸೆಲೆಕ್ಷನ್ ಲಿಸ್ಟನ್ನು ಇದೇ ತಿಂಗಳ 30ನೇ ತಾರೀಕಿನ ಒಳಗೆ ಸೆಲೆಕ್ಷನ್ ಲಿಸ್ಟ್ ಬಿಡುವ ಒಂದು ಸಾಧ್ಯತೆ ಇದೆ. ಸ್ನೇಹಿತರೆ, ಆದಷ್ಟು ಬೇಗ ಬಿಡುಗಡೆ ಮಾಡುತ್ತಾರೆ. ಸ್ವಲ್ಪ ಸಮಾಧಾನಕರವಾಗಿ ವೆಯ್ಟ್ ಮಾಡಬೇಕಾಗಿರುತ್ತೆ. ಸ್ನೇಹಿತರೆ, ಇನ್ನು ಫಸ್ಟ್ ರೌಂಡ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರಿದ್ದರೆ ನೀವು ಆಯ್ಕೆಯಾಗಿದ್ದೀರಾ ಎಂದು ಅರ್ಥ. ನೀವು ಆಯ್ಕೆಯಾಗಿರುವ ಒಂದು ಶಾಲೆಗಳಿಂದ ನಿಮಗೆ ಒಂದು ಕರೆ ಬರುತ್ತದೆ. ಇದರಿಂದ ನಿಮ್ಮ ಒಂದು ಫೋನನ್ನು ಆ್ಯಕ್ಟಿವೇಟಲ್ಲಿ ಇಟ್ಕೋಬೇಕಾಗಿರುತ್ತೆ. ಸ್ನೇಹಿತರೆ, ಆ ಶಾಲೆಯವರು ಯಾವಾಗ ಬೇಕಾದರೂ ಕಾಲ್ ಮಾಡಬಹುದು. ಸೊ ಆ ಒಂದು ಶಾಲೆಯಿಂದ ಕರೆ ಬಂದಾಗ ನೀವು ಮೂಲ ದಾಖಲೆಗಳನ್ನು ತಗೊಂಡು ಹೋಗಿ ಆ ಒಂದು ಶಾಲೆಗೆ ಮೂಲ ದಾಖಲೆಗಳನ್ನು ನೀಡಿ ನಿಮ್ಮ ಮಗುವಿನ ಅಡ್ಮಿಷನನ್ನು ಕನ್ಫರ್ಮ್ ಮಾಡಿಕೊಳ್ಳಬೇಕಾಗಿರುತ್ತೆ. ಸ್ನೇಹಿತರೆ, ಯಾವೆಲ್ಲ ದಾಖಲೆಗಳು ಬೇಕಾಗಿರುತ್ತವೆ ಎಂಬ ವಿಡಿಯೋ ನಾನು ಈಗಾಗಲೇ ನಮ್ಮ ಒಂದು ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದು. ಆ ಒಂದು ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ, ಅಲ್ಲಿಂದ ಹೋಗಿ ನೀವು ನೋಡಬಹುದಾಗಿರುತ್ತೆ. ಸ್ನೇಹಿತರೆ, ಇನ್ನು ಯಾರ ಹೆಸರು ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ನಲ್ಲಿ ಇಲ್ಲ ಅವರು ಆತಂಕ ಪಡಬೇಕಾಗಿಲ್ಲ, ಭಯ ಪಡಬೇಕಾಗಿಲ್ಲ. ಯಾಕಂತಂದರೆ ಇನ್ನೂ 2ನೇ ರೌಂಡು 3ನೇ ರೌಂಡು ಅಂತ ತುಂಬ ಆಪ್ಷನ್ಸ್ ಇದ್ದಾವೆ. ಸೊ ಆ ಒಂದು ಲಾಸ್ಟ್ ಫೈನಲ್ ಲಿಸ್ಟುವರೆಗೂ ವೆಯ್ಟ್ ಮಾಡಬೇಕಾಗಿರುತ್ತೆ. ಸ್ನೇಹಿತರೆ, ಅನೇಕ ಪೋಷಕರು ನಮ್ಮ ಮಗುವಿನ ಮಾರ್ಕ್ಸ್ ಎಷ್ಟು ಬಂದಿದೆ, ನಮಗೆ ಸೀಟ್ ಬರುತ್ತಾ ಅಂತೆಲ್ಲ ಕಾಮೆಂಟ್ ಮಾಡಿದ್ದಾರೆ. ಸೊ ಅವರಿಗೋಸ್ಕರ ಒಂದು ಸಣ್ಣ ಮಾಹಿತಿ. ಮೊರಾರ್ಜಿ ವಸತಿ ಶಾಲೆಗಳ ಸೆಲೆಕ್ಷನ್ಗೆ ಯಾವುದೇ ರೀತಿಯಾದಂತಹ ಫಿಕ್ಸ್ಡ್ ಕಟ್ ಆಫ್ ಮಾರ್ಕ್ಸ್ ಇರುವುದಿಲ್ಲ. ವಿದ್ಯಾರ್ಥಿಯ ಕ್ಯಾಟಗರಿ, ವಿದ್ಯಾರ್ಥಿಯು ಆಯ್ಕೆ ಮಾಡಿದ ಶಾಲೆಯ ಅನುಗುಣವಾಗಿ ಸೆಲೆಕ್ಷನ್ ಲಿಸ್ಟ್ನಲ್ಲಿ ಸೆಲೆಕ್ಷನ್ ಮಾಡಲಾಗುತ್ತದೆ. ಇನ್ನು ವಿಶೇಷ ವರ್ಗದ ವಿದ್ಯಾರ್ಥಿಗಳು ಅಂದರೆ ಸಿಂಗಲ್ ಪೇರೆಂಟ್ ಆಗಿರಬಹುದು, ಅನಾಥ ಮಕ್ಕಳಾಗಿರಬಹುದು, ಅಂಗವಿಕಲರಾಗಿರಬಹುದು, ಇನ್ನೂ ಅನೇಕ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ನೇರ ಪ್ರವೇಶ ಇರುತ್ತದೆ. ಓಕೆನಾ? ಇಷ್ಟು ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.